ಈಗ ನಾವು ಅವಳ ಮನಸ್ಸಿಗೆ ಬೆಲೆ ಕೊಡಲೇಬೇಕು. ಕೊಡೋಣ ರೀ, ನನಗೆ ಯಾವ ಅಭ್ಯಂತರನೂ ಇಲ್ಲ. ಆದ್ರೆ ಈ ವಿಚಾರ ಸಿಂಧು ಜೊತೆ ಮದುವೆ ಮಾಡಿಸೋಕ್ಕಿಂತ ಮುಂಚೆನೆ ಗೊತ್ತಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಆಗ ನಮ್ಮ ಮೇಲೆ ಯಾವುದೇ ಅಪವಾದ ಆರೋಪ ಬರ್ತಾ ಇರಲಿಲ್ಲ. ಭಾವ ಯಾಕೆ ಈ ವಿಚಾರ ಮುಚ್ಚಿಟ್ರು? ಅದೇ ದೊಡ್ಡ ತಪ್ಪಾಗೋಯ್ತು ಇವತ್ತು. ರಾಜೀವಿ, ಇನ್ನು ಮುಂದೆ ಯಾವ ಯೋಚನೆನೂ ಬೇಡ. ನಮ್ಮ ಮಗ, ನನ್ನ ತಂಗಿ ಮಗಳ ಬಗ್ಗೆ ಮಾತ್ರ ಯೋಚನೆ ಮಾಡು. ಮುಂದೆ ಅದೇ ಮುಖ್ಯ ಅಲ್ವಾ? ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ರೀ. ಒಂದು ಹೆಣ್ಣಂದ್ರೆ ಹೀಗೆ ಅಲ್ವಾ? ಅವಳು ಎಷ್ಟೇ ನೋವುಗಳಿದ್ರು ಅದನ್ನೆಲ್ಲ ನುಂಗ್ಕೊಂಡು ನಗ್ನಗ್ತಾ ಬದುಕೋದು. ಆ ಚಿಕ್ಕ ಹುಡುಗಿಯಿಂದ ಇಷ್ಟೆಲ್ಲ ಸಾಧ್ಯ ಆಯ್ತಾ ಅನ್ನೋದೇ ಕಾಡ್ತಿದೆ ನನಗೆ. ಒಂದಿನ ಗುಟ್ಟು ಬಿಟ್ಕೊಟ್ಟಿಲ್ಲ ನೋಡು ರಾಜೀವಿ. ಗಂಡ ಇನ್ನೊಬ್ಳು ಗಂಡನಾಗಿದ್ರು ಅನು ನಿಜಕ್ಕೂ ಗ್ರೇಟ್. ಅಲ್ವಾ ರಾಜೀವಿ? ಗಂಡ ಕಣ್ಮುಂದೆ ಇದ್ರು ಎಷ್ಟೊಂದು ಗೌರವಿತವಾಗಿ ನಡ್ಕೊಂಡ್ಲು. ನನ್ನ ತಂಗಿ ಮಗಳ ಬಗ್ಗೆ ಹೆಮ್ಮೆ ಪಡೋದಕ್ಕೆ ನನಗಿನ್ನೇನು ಬೇಕೋ ರಾಜೀವಿ?